ಸ್ಪರ್ಧಾರ್ಥಿಗಳೇ, ತಮಗೆಲ್ಲರೂ ಕೂಡ ಸ್ಪರ್ಧಾಧಿಪದ ಒಂದು ಸಂಡೇ ಚೆಕ್ ಬಾಕ್ಸ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ತಾವೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರತಿ ಸಾರಿ ಕೇಳ್ತಾ ಇದ್ರಿ SDA ಪರೀಕ್ಷೆಯ ದಿನಾಂಕ ಮತ್ತು ಇತರೆ ಮಾಹಿತಿಗಳನ್ನ ಕೇಳ್ತಾ ಇದ್ರಿ. ಸೊ ಅದನ್ನ ಹೊತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೀತಾ ಇರುವ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪರೀಕ್ಷಾ ದಿನಾಂಕ, ಪರೀಕ್ಷೆ ನಡೆಯುವ ವಿಧಾನ ಮತ್ತು ಮುಂತಾದ ಇತರೆ ಮಾಹಿತಿಯನ್ನ ಹೊತ್ತು ಈ ಒಂದು ಸಂಡೇ ಚೆಕ್ ಬಾಕ್ಸ್ ನಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. SDA ಪರೀಕ್ಷೆಯನ್ನ ಅರ್ಜಿ ಸಲ್ಲಿಸಿರ್ತಕ್ಕಂಥವರೆಲ್ಲರೂ ಕೂಡ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ದಿನಾಂಕ 29/2/2020 ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 1279 ದ್ವಿತೀಯ ದರ್ಜೆ ಸಹಾಯಕರು ಅಥವಾ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಈ ಪರೀಕ್ಷೆಯನ್ನ ಮೊದಲು ದಿನಾಂಕ 29/2/2020 ನಡೆಸಲು ಉದ್ದೇಶಿಸಲಾಗಿತ್ತು. ನಂತರ ಆ ದಿನಾಂಕವನ್ನು ಮುಂದೂಡಿ ದಿನಾಂಕ 20/3/2021 ಮತ್ತು 21/3/2021 ನಡೆಸೋದಕ್ಕೆ ಆಯೋಗ ಪ್ರಕಟಣೆಯನ್ನ ಹೊರಡಿಸಿತು. ಮುಂದುವರೆದು ದಿನಾಂಕ 10/3/2021 ಮತ್ತೊಂದು ಪ್ರಕಟಣೆಯನ್ನ ಹೊರಡಿಸಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಪರೀಕ್ಷೆಗಳ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲು ಆಯೋಗಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶದ ಅವಶ್ಯಕತೆಯನ್ನ ಇರುವ ನೆಪ ಹೂಡಿ ಪರೀಕ್ಷೆಯನ್ನ ನಿರ್ದಿಷ್ಟ ಅವಧಿಗೆ ಮುಂದೂಡಿತು. ಇಷ್ಟೆಲ್ಲದರ ನಡುವೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪರೀಕ್ಷೆಯ ದಿನಾಂಕವನ್ನ ಚಾತಕ ಪಕ್ಷಿಯಂತೆ ಎದುರು ನೋಡ್ತಾ ಇದ್ದಾರೆ. ಆದರೆ Kpsc ಮೂಲಗಳು ಹೇಳುವಂತೆ ಪರೀಕ್ಷೆ ಮೇ ತಿಂಗಳ ಮಧ್ಯದಲ್ಲಿ ನಡೆಯುವ ಸಾಧ್ಯತೆ ಇರುತ್ತದೆ. ಅಂದ್ರೆ ಮೇ 9ನೇ ಮತ್ತು 16ನೇ ತಾರೀಕಿನಂದು ಪರೀಕ್ಷೆ ನಡೆಯುವ ಕುರಿತು ಮಾಹಿತಿ ಇದೆ. ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರವೇಶ ಪತ್ರ ಪ್ರಕಟವಾಗುವ ನಿರೀಕ್ಷೆ ಇರುತ್ತೆ. ಆದರೂ ಸ್ನೇಹಿತರೆ, ಇದು ಅಂತಿಮ ಅಥವಾ ಅಧಿಕೃತ ಮಾಹಿತಿ ಆಗಿರೋದಿಲ್ಲ. ಅಭ್ಯರ್ಥಿಗಳ ಮಾಹಿತಿಗಾಗಿ ಸಂಭವನೀಯ ದಿನಾಂಕವನ್ನು ತಮ್ಮ ಗಮನಕ್ಕೆ ತರಲಾಗಿದೆ. ಇನ್ನು ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ಅಂದ್ರೆ ಹಳೆಯ ಪರೀಕ್ಷಾ ವಿಧಾನದ ರೀತಿಯಲ್ಲಿ ನಡೆಯುತ್ತೋ ಅಥವಾ ಹೊಸ ಪರೀಕ್ಷಾ ವಿಧಾನದಲ್ಲಿ ಈ SDA ಪರೀಕ್ಷೆ ನಡೆಯುತ್ತೋ ಅಂತೇಳಿ ಬಹಳಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದನ್ನು ಕೂಡ ಈ ಒಂದು ಸಂಡೇ ಚೆಕ್ ಬಾಕ್ಸ್ ನಲ್ಲಿ ಪರಿಹರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಗೆಳೆಯರೆ, ಹಳೆಯ ಪರೀಕ್ಷಾ ವಿಧಾನದ ರೀತಿಯಲ್ಲಿಯೇ ಪತ್ರಿಕೆಗಳು ಇರುತ್ತೆ. ಸಾಮಾನ್ಯ ಕನ್ನಡ ಅಥವಾ ಇಂಗ್ಲಿಷ್ ಮತ್ತು ಸಾಮಾನ್ಯ ಪತ್ರಿಕೆಗಳು ಇರುತ್ತೆ. ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ 100 ಪ್ರಶ್ನೆಗಳು ಇರುತ್ತೆ. ಹಾಗಾಗಿ ಇತ್ತೀಚಿನ ಸರ್ಕಾರದಿಂದ ಗೆಜೆಟ್ ಆದ ಹೊಸ ಪರೀಕ್ಷಾ ವಿಧಾನ ಈ ಪರೀಕ್ಷೆಗೆ ಅನ್ವಯವಾಗುವುದಿಲ್ಲ. ಇನ್ನು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ನಡೆಯುತ್ತಾ ಅನ್ನುವಂಥದ್ದು ಮತ್ತೊಂದು ಈಗ SDA ಅಭ್ಯರ್ಥಿಗಳಲ್ಲಿರ್ತಕ್ಕಂತಹ ಒಂದು ಡೌಟ್ಸ್. ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಕರ್ನಾಟಕ ಲೋಕಸೇವಾ ಆಯೋಗವು ಮುಂದಿನ ದಿನಗಳಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಕೇಂದ್ರದ ಮಾದರಿಯಂತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ನಡೆಸೋದಕ್ಕೆ ಗಂಭೀರವಾಗಿ ತೀರ್ಮಾನಿಸ್ತಾ ಇದೆ. ಆದರೆ ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವ ಯಾವುದೇ ಪರೀಕ್ಷೆಗೆ ಅದನ್ನು ಅನ್ವಯ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಹಳೆಯ ಮಾದರಿಯಂತೆ OMR ಶೀಟ್ಗಳಲ್ಲಿಯೇ ಪರೀಕ್ಷೆ ನಡೆಸಲಾಗುತ್ತೆ. ಇದರ ಬಗ್ಗೆ ಯಾವುದೇ ಗೊಂದಲದ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, ಇವಿಷ್ಟು ಕೂಡ ನೀವು ಪದೇ ಪದೇ ಕಾಮೆಂಟ್ಗಳಲ್ಲಿ ಕೇಳ್ತಾ ಇದ್ದಂತಹ ಪ್ರಶ್ನೆಗಳಿಗೆ ನಮ್ಮ ಉತ್ತರವಾಗಿದೆ. ಇದೇ ರೀತಿಯ ಯಾವುದಾದ್ರೂ ಪ್ರಮುಖ ಪ್ರಶ್ನೆಗಳು ಇದ್ರೆ ಅದು ಸಾರ್ವತ್ರಿಕ ಅಂತ ಅನಿಸಿದ್ರೆ ಅದನ್ನ ಮುಂದಿನ ಸಂಡೇ ಚೆಕ್ ಬಾಕ್ಸ್ ನಲ್ಲಿ ಎತ್ಕೊಳ್ತೇನೆ. ತಮ್ಮ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಹಳೆಯ ಪರೀಕ್ಷಾ ವಿಧಾನ ಹೇಗಿರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಿಲೆಬಸ್ ಏನು ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕುರಿತು ಹೆಚ್ಚಿನ ಮಾಹಿತಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಪಡೆಯಿರಿ. ಮತ್ತು ಸುಮಾರು ಹೆಚ್ಚು ಕಡಿಮೆ 5 ರಿಂದ 6 ವರ್ಷಗಳ ಹಳೆಯ ಪ್ರಶ್ನೆ ಪತ್ರಿಕೆಗಳ PDF ಅಲ್ಲಿ ಇರುತ್ತೆ. ಸೊ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಗೆಳೆಯರು, ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂತಹ ಪ್ರಮುಖ ಮಾಹಿತಿಯಾಗಿದೆ. ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ಸಂಡೇ ಚೆಕ್ ಬಾಕ್ಸ್ನಲ್ಲಿ ನಿಮ್ಮ ಮುಂದೆ ಬರ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.